ಸರಿ, ಇವ್ರು ಸಂಭ್ರಮ ಪಟ್ಕೊಂಡ್ರು ಬಿಕಾಸ್ ಅವ್ರಿಗೆ ಅನ್ಯಾಯ ಆಗಿತ್ತು. ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈಗ ಒಂದು ಮರುಪರೀಕ್ಷೆ ಆಗತ್ತೆ. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ, ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಂಥ KPSC ಬಂದಂಥ ಅಧಿಕಾರಿಗಳನ್ನು ಅಮಾನತು ಮಾಡಿದ್ರಲ್ಲ, ಡಿಸ್ಮಿಸ್ ದಟ್ KPSC ಇಟ್ ಸೆಲ್ಫ್. ಅವ್ರನ್ನ ತೆಗೀರಿ ಫಸ್ಟು. ಯೋಗ್ಯತೆ ಇಲ್ಲದ ಜನ KPSC ಹಾಗ ಕೂತ್ಕೊಂಡ್ಬಿಟ್ಟು ಕತ್ತೆ ಕಾಯ್ಕೊಂಡು ಕೆಲಸ ಮಾಡೋಕ್ಕಾಗದೆ ಅಯೋಗ್ಯ ಇರ್ತಾರ. ಒಳ್ಳೆ ಕನ್ನಡ ರಾಜ್ಯದಲ್ಲಿ, ಕನ್ನಡದ ಆಡಳಿತ ಭಾಷೆ ಇರಬೇಕಾದಂಥ ರಾಜ್ಯದಲ್ಲಿ, ಕರ್ನಾಟಕದ ಒಳಗೆ ನಡೆಯುತ್ತಿರುವ ಪರೀಕ್ಷೆಯ ಕನ್ನಡ ಪ್ರಶ್ನೆಗಳನ್ನು ನಿಮಗೆ ತರ್ಜುಮೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವೇನಿನ ಆಯ್ಕೆ ಮಾಡೋದು ಹುಡುಗರನ್ನ? ಯಾವನು ನಿಮಗೆ ಆಯ್ಕೆ ಮಾಡೋಕ್ಕೆ ಅರ್ಹತೆ ಇದೆ ಅಂತ ಹೇಳೋದವನಾಗಾರೆ? ಆ ಯೋಗ್ಯತೆಗೆ ಪ್ರಶ್ನೆಗಳಿಂದ ನಿಮಗೆ ಕನ್ನಡಕ್ಕೆ ತರ್ಜುಮೆ ಮಾಡ್ಸೋಕ್ಕಾಗಿಲ್ಲ. ಅಲ್ಲಿರೋ ಜವಾಬ್ದಾರಿಯುತವಾದವ್ರಿಗೆ ಯಾರೋ ಮಾಡಿದ್ದಿಬ್ಬರನ್ನ ಬಕ್ರಾಗಳನ್ನೀಗ ಸಸ್ಪೆಂಡ್ ಮಾಡ್ತಾ ಇದ್ದೀರಲ್ಲ, ಏನು ಉಳಿದವರೆಲ್ಲ ಕತ್ತೆ ಕಾಯ್ತಾ ಇದ್ರ KPSCನಲ್ಲಿ? ವಾಟ್ ಸಾರ್ಟ್ ಆಫ್ ಇಡಿಯಾಟಿಕ್ ಆರ್ಗನೈಸೇಷನ್ ಅದು? ಇದು ವಿದ್ಯಾರ್ಥಿಗಳಿಗೂ ತೊಂದರೆ ಕೊಟ್ಟಿದ್ದಲ್ಲ, ಕರ್ನಾಟಕ ರಾಜ್ಯ ಮತ್ತು ಕನ್ನಡದ ಭಾಷೆ ಮತ್ತು ಕರ್ನಾಟಕದ ಆಡಳಿತ ಭಾಷೆಗೆ ಮಾಡಿರೋ ಅವಮಾನ. KPSC ಅಧಿಕಾರಿಗಳು ನೀವೆಲ್ಲ ಸೇರ್ಕೊಂಡು ಮಾಡಿರೋದು ಕಚಡ ಕೆಲಸನ. ನಿಮ್ಮನ್ನು ಕಿತ್ತು ಬಿಸಾಕಬೇಕು ಫಸ್ಟ್ ಆಚೆಗೆ. ನಿಮ್ಮ ಯೋಗ್ಯತೆಗೆ ಒಂದು ಪ್ರಶ್ನೆಗಳನ್ನು ಸರಿ ಮಾಡೋಕ್ಕಾಗಲಿಲ್ವಾ ನಿಮ್ಮ ಕೈಯಲ್ಲಿ? ಹಾಗಾದರೆ ನಿಮ್ಮ ಮುಖ್ಯಮಂತ್ರಿಗಳು ಹೇಳ್ತಿರೋ ಪ್ರಕಾರ, ನಾನಲ್ಲ. ಆಲ್ ರೈಟ್, 2 ಜನ ತರ್ಜುಮೆ ಮಾಡಿದವ್ರನ್ನ 3 ಜನನೂ ಈಗ ಸಸ್ಪೆಂಡ್ ಮಾಡ್ತೀವಿ ಅಂತೀರಲ್ಲ ಮುಖ್ಯಮಂತ್ರಿಗಳೇ. ಯಾರ ಮನೆ ದುಡ್ಡ್ರಿ ಇದಕ್ಕಾಗಿದ್ದು ಖರ್ಚು? ನಿಮ್ಮನೆ ದುಡ್ಡ? ಚೀಫ್ ಮಿನಿಸ್ಟರ್ ಮನೆ ದುಡ್ಡ? ನಿಮಗೇನ್ರಿ ಹೋಗಬೇಕು? ಯಾರ ಮನೆ ದುಡ್ಡಿದು? ಅಥವಾ KPSCಲಿ ಕೂತಿದಾರಲ್ಲ ಘನಂದಾರಿ ಕಚಡ ಪರಿಸ್ಥಿತಿಗಳಲ್ಲಿ ಅವ್ರ ದುಡ್ಡ? ಇಲ್ಲ, ಟ್ಯಾಕ್ಸ್ ಪೇಯರ್ ದುಡ್ಡು. ಇನ್ನೊಂದ್ಸರಿ ಎಕ್ಸಾಮ್ ಮಾಡ್ತೀನಿ, ಇನ್ನೊಂದ್ಸರಿ ಟ್ಯಾಕ್ಸ್ ಪೇಯರ್ ದುಡ್ಡು. ಅಥವಾ ಮಕ್ಕಳು ಏನೋ ದುಡ್ಡು ಕಟ್ಟುತ್ತೆ ಎಕ್ಸಾಮ್ಗೆ ಅಂತ ಏನಾರಿದ್ರೆ ಆ ದುಡ್ಡು ನಿಮ್ಮನೆ ದುಡ್ಡ? ಕಟ್ಟಿಸ್ರಿ ದುಡ್ಡನ್ನ KPSC ಅವರಿಂದ, ಅವ್ರ ಸಂಬಳದಿಂದ ಹಿಡೀರಿ ಹಂಗಾರ ದುಡ್ಡನ್ನು. ನಾಚಿಕೆನೂ ಆಗಲ್ವಾ? ಮಾನ ಮರ್ಯಾದೆ ಲಜ್ಗೆಟ್ಟವ್ರಿಗೆ ಆಡ್ತಿರಲ್ಲ ಸರ್ಕಾರದವರು ನೀವಿಬ್ರೂ. ಕರ್ನಾಟಕದಲ್ಲಿ ಕನ್ನಡದ ಪ್ರಶ್ನೆಗಳನ್ನು ತರ್ಜುಮೆಯಲ್ಲಿ ತಪ್ಪು ಮಾಡ್ತೀವಿ ಅಂತಂದರೆ ಮುಖ ಕೊಡಿಬೇಕು ಅಂತ ಅವ್ರುಗಳಿಗೆ ಹೇಳ್ತೀನಿ. ಇಂಗ್ಲೀಷಲ್ಲಿ ತಪ್ಪಾಗಿದೆ ಅಂತ ತಲೆ ಕೆಡಿಸ್ಕೊತಿರ್ಲಿಲ್ಲ. ಸಾಧ್ಯತೆ ಇರ್ಬೋದು ಅಂತ ನಾವು ಇಂಗ್ಲೀಷ್ ಅಲ್ರಿ ಅನ್ಬೋದಿತ್ತು. ಏನು ಆಂಗ್ಲರ ನಾಡಿನಿಂದ ಬಂದಿರುವ ಪ್ರತಿನಿಧಿಗಳು ಇವರು KPSCನವ್ರು. ಇವರು ಮಾನ ಮರ್ಯಾದೆ ಲಜ್ಜೆ ಏನಾರು ಇದ್ರ ತಾನೆ ಯಾವನ್ಗಾರು ಯಾರು ಕೇಸ್ ಹಾಕ್ಬೇಕು. ಲೆಟ್ ದಿಸ್ ಮನಿ ಬಿ ರಿಕವರ್ಡ್ ಫ್ರಮ್ ದಿ ಆಫೀಸರ್ಸ್ ಆಫ್ KPSC ಅಂತ. ಬರೀ ಅಮಾನತ್ ಅಂತೆ. 3 ತಿಂಗಳಾದ್ಮೇಲೆ ವಾಪಸ್ ಬರಕ್ಕಿಲ್ಲಿ. ಎಸ್